ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯದಲ್ಲಿ ಆಗಸ್ಟ್ ತಿಂಗಳಲ್ಲಿ ತುಲಾರಾಶಿಗೆ ತೆಗೆದುಕೊಂಡಾಗ ನೋಡಿ, ತುಲಾರಾಶಿಯವರೆಗೆ ಅದೃಷ್ಟ ಅನ್ನುವಂಥದ್ದು ಬಂದು ಬಹಳ ದಿನಗಳಾಯಿತು. ಇನ್ನು ಮುಂದಿನ ದಿನಗಳ ಕಾಲವೂ ಸಹ ನಿಮಗೆ ಅಂಥ ಅದೃಷ್ಟ ದಿನಗಳು ತುಂಬ ನಿಮ್ಮ ಜೊತೆ ಪ್ರಯಾಣವನ್ನು ಮಾಡುತ್ತೆ. ಅದರಲ್ಲಿ ಶನಿಯ ಯೋಗ ಫಲ ಬಂದಾಗ, 6ನೇ ಮನೆಯಲ್ಲಿ ಶನಿ ಬಂದಾಗ ಭ್ರಾತೃಸ್ಥಾನ ಅಂತ ಹೇಳ್ತಿರ್ತೀವಿ ನಾವು. ಅದನ್ನು ನಿಮ್ಮ ಸೋದರ ಸಂಬಂಧ ತುಂಬ ಚೆನ್ನಾಗಿರುತ್ತೆ, ಫ್ರೆಂಡ್ಶಿಪ್ಪಲ್ಲಿ ಅನುಕೂಲವಾಗಿರುತ್ತೆ. ಅವರಿಂದ ಸಿಗುವಂತಹ ನೆರವು, ಒಂದು ಸಹಕಾರ, ಒಂದು ಸಪೋರ್ಟ್ ಇವೆಲ್ಲವೂ ಸಹ ತುಲಾರಾಶಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ತುಲಾರಾಶಿಗೆ ಗುರುವಿನ ಬಲ ಬರುತ್ತೆ. ತುಂಬ ಅನುಕೂಲಕರವಾದಂತಹ ವಾತಾವರಣವನ್ನು ಅದು ನಿರ್ಮಾಣವನ್ನು ಮಾಡುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಹೇರಳವಾಗಿ ಆಗುತ್ತೆ. ಮನೆಯಲ್ಲಿ ಏನಾದರೂ ಚಿಂತನೆಗಳನ್ನು ಮಾಡಿದಾಗ, ಮನೆಯಲ್ಲಿ ಮಾತನಾಡುವಂತಹ ಒಂದು ಕೌಟುಂಬಿಕ ವರ್ಗದಲ್ಲಿ ಚಿಂತನೆ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ. ನಾನು ಹೇಳುವಂಥದ್ದು, ಈ ತುಲಾರಾಶಿಯವರಿಗೆ ನೋಡಿ, ಈ ಮಾಸದಲ್ಲಿ ಮನೆ ಕಟ್ಟುವಂತಹ ಯೋಗ ತುಂಬ ಚೆನ್ನಾಗಿದೆ. ಏನಕ್ಕೆ ಖರೀದಿ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ, ಒಂದು ಮನೆಯನ್ನು ಅಥವಾ ಒಂದು ವಾಹನವನ್ನು ಅಥವಾ ಆಭರಣವನ್ನು ಅಥವಾ ನಿವೇಶನವನ್ನು, ಏನನ್ನು ನೀವು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಅದು ಸಕ್ಸಸ್ ಆಗಿ ನಡೆಯುತ್ತೆ. ಆದರೆ ಒಂದು ಸ್ವಲ್ಪ ಸಾಲದ ಬಾಧೆಗೆ ಸ್ವಲ್ಪ ನೀವು ಅದಕ್ಕೆ ಸಿಗಾಕೊಳ್ತೀರಿ. ಆದರೆ ಸಾಲವನ್ನು ಮಾಡುವಂಥದ್ದು ನಿಮ್ಮ ಜೀವನದ ಅಭಿವೃದ್ಧಿಗೆ ಅದು ಅನುಕೂಲಕರವಾಗಿರುತ್ತೆ ಹೊರತು ಮಾರಕವಂತೂ ಆಗಿರೋದಿಲ್ಲ. ಅದನ್ನು ಯಾವ ರೀತಿಯಲ್ಲಿ ಅದನ್ನು ನೀವು ಸರಿಪಡಿಸ್ಕೊಳ್ಬೇಕು ಅಂತಹ ಯೋಚನೆಗಳು ಸಹ ನಿಮಗೆ ಸಿಗುತ್ತೆ. ಆದರೆ ಜೀವನದ ಅಭಿವೃದ್ಧಿ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ತುಲಾರಾಶಿಗೆ ಜೀವನದ ಅಭಿವೃದ್ಧಿ, ಜೀವನದ ನಾವು ನಡ್ಕೊಳ್ಳುವಂತಹ ರೀತಿ ನೀತಿಗಳು, ಮುಂದೆ ನಾವು ಮಾಡ್ಕೊಳ್ಳುವಂತಹ ಮುಂದಿನ ಜೀವನಕ್ಕಾಗುವಂತಹ ರಕ್ಷಣೆ, ಇವೆಲ್ಲವೂ ಸಹ ನಿಮಗೆ ಉತ್ತಮವಾದಂತಹ ಅನುಕೂಲಕರವಾದಂತಹ ವಾತಾವರಣವನ್ನೇ ಉಂಟು ಮಾಡುತ್ತೆ. ಆರೋಗ್ಯ ಚೇತರಿಕೆ, ವ್ಯವಹಾರದಲ್ಲಿ ಪ್ರಗತಿ, ಕೌಟುಂಬಿಕ ವಿಚಾರದಲ್ಲಿ ಅನುಕೂಲಗಳು, ಇವೆಲ್ಲವೂ ಸಹ ತುಂಬ ಚೆನ್ನಾಗಿರುವಂಥದ್ದು ತುಲಾರಾಶಿ. ತುಲಾರಾಶಿಗೆ ಸುಮಾರು ದಿನಗಳವರೆಗೂ ಸಹ ಉತ್ತಮವಾದಂಥ ದಿನಗಳನ್ನೇ ನೋಡ್ತಾ ಹೋಗ್ತಿರ್ತೀರಿ. ಆದ್ದರಿಂದ ಅನುಕೂಲಕರವಾದಂಥ ವಾತಾವರಣ ತುಂಬ ಚೆನ್ನಾಗಿದೆ. ಅದನ್ನು ಉತ್ತಮವಾಗಿ ನೀವು ಬಳಸ್ಕೊಳ್ಳೋದು ನಿಮ್ಮ ಯೋಚನೆಗೆ ಬಿಟ್ಟಿದ್ದು. ಆದರೆ ನಿಮ್ಮ ರಾಶ್ಯಾಧಿಪತಿ ಆದಂಥವನು ಶುಕ್ರಗ್ರಹ, ದ್ವಾದಶಸ್ಥಾನಕ್ಕೆ ಶುಕ್ರಗ್ರಹ ಬಂದಾಗ ಸ್ವಲ್ಪ ದುಂದು ವೆಚ್ಚಗಳು ಜಾಸ್ತಿ. ಆಗಲೇ ನಾನು ಹೇಳಿದಂಗೆ ಸ್ವಲ್ಪ ಸಾಲ ಮಾಡುವಂತಹ ವಾತಾವರಣಗಳನ್ನು ಅದು ನಿರ್ಮಾಣವನ್ನು ಮಾಡುತ್ತೆ. ಆ ಸಾಲದ ವಾತಾವರಣ ಉತ್ತಮವಾದಂಥ ಕೆಲಸ ಕಾರ್ಯಗಳಿಗೆ ಆಗತ್ತೆ ಹೊರತು ಅದರ ಬಗ್ಗೆ ಚಿಂತೆ ಬೇಡ, ಗಾಬರಿ ಬೇಡ. ಅನುಕೂಲಕರವಾದಂಥ ವಾತಾವರಣವಂತೂ ತುಂಬ ಚೆನ್ನಾಗಿದೆ. ರಾಷ್ಟ್ರಾಧಿಪತಿ ಆದಂಥ ಶುಕ್ರಗ್ರಹ ಅಂತ ಬಂದಾಗ ನೀವು ಮಾಡುವಂಥ ಉಪಾಸನೆ ಮಹಾಲಕ್ಷ್ಮಿ ಧ್ಯಾನ, ಮಹಾಲಕ್ಷ್ಮಿ ಪೂಜೆ. ನೋಡಿ, ಶ್ರಾವಣ ಮಾಸ ಬಂದಾಗ, ಈಗ ಆಗಸ್ಟ್ ತಿಂಗಳಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಅಂತ ಬರುತ್ತೆ. ಅದರ ಉಪಾಸನೆ ಅತ್ಯಂತ ಅವಶ್ಯಕ. ನಿಮಗೆ ಮಹಾಲಕ್ಷ್ಮಿ ಪೂಜೆ, ಮಹಾವಿಷ್ಣುವಿನ ಧ್ಯಾನ ಅದು ಅತ್ಯಂತ ಅವಶ್ಯಕವಾಗಿ ತುಲಾರಾಶಿಗೆ ಬೇಕಾಗಿದೆ. ಅದು ಮಾಡಿದಾಗ ಇನ್ನೂ ಪ್ರಗತಿ, ಇನ್ನೂ ಅನುಕೂಲಕರವಾದಂತಹ ವಾತಾವರಣ ಆಗಸ್ಟ್ ತಿಂಗಳಲ್ಲಿ ತುಲಾರಾಶಿಗೆ ಸಿಕ್ಕತ್ತೆ. ಶುಕ್ರಗ್ರಹ ಒಂದು 6ನೇ ಮನೆಯಲ್ಲಿ ಶನಿ, ಜೊತೆಯಲ್ಲಿ ನಿಮಗೆ ದಶಮ ಸ್ಥಾನದಲ್ಲಿ ಗುರು ಮತ್ತು ಚಂದ್ರ, ರವಿ, ಬುಧ 4 ಗ್ರಹಗಳು ಬಂದಾಗ ನಿಮ್ಮ ಚಿಂತನೆಯಲ್ಲಿ ಗೊಂದಲಗಳಾಗಲಿ ಮತ್ತು ಅಭಿಪ್ರಾಯಗಳಾಗಲಿ ಬರಬಾರ್ದು. ಅಂತಹ ಅವಶ್ಯಕತೆಗಳು ಸಹ ಬರೋದಿಲ್ಲ. ಆದಷ್ಟು ಸಹ ನಿಮ್ಮ ಆಲೋಚನೆಗಳು ತುಂಬ ಚೆನ್ನಾಗಿರಬೇಕು. ಜೊತೆಯಲ್ಲಿ ಯಾವುದಾದ್ರೂ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸವನ್ನು ಮಾಡ್ತಿದ್ರೆ ಅಂಥವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಸಣ್ಣ ಪುಟ್ಟ ಗೊಂದಲಗಳು, ಸ್ವಲ್ಪ ಮನಸ್ತಾಪಗಳು ಬಂದರೂ ಸಹ ಅದನ್ನು ದೊಡ್ಡ ಮಟ್ಟದಾಗಿ ಎಳ್ಕೊಂಡು ಹೋಗೋದನ್ನು ಬಿಟ್ಟು ಸ್ವಲ್ಪ ಅಲ್ಲೇ ಸಾಲ್ವ್ ಮಾಡ್ಕೊಳ್ಳೋದನ್ನು ನೀವು ಮಾಡಿ, ಅನುಕೂಲಕರವಾದಂತಹ ವಾತಾವರಣಗಳು ಬರುತ್ತೆ. ಮತ್ತು ನಾನು ಆಗಲೇ ಹೇಳ್ದಂಗೆ ತುಲಾರಾಶಿಗೆ ಸ್ವಲ್ಪ ಲಕ್ಷ್ಮೀ ಪೂಜೆ, ಮಹಾಲಕ್ಷ್ಮಿ ಉಪಾಸನೆ ಮತ್ತು ಮಹಾವಿಷ್ಣುವಿನ ಧ್ಯಾನ ಅದು ನಿಮಗೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಮಾಡ್ತೀರಲ್ಲ? ನಮಸ್ಕಾರ.